ಏನಾದರೂ ಆಗಲಿ ನಾನು ನಿಧಿ ನೋಡೋಕೆ ಈಗಲೇ ಹೋಗಬೇಕು. ಅಲ್ಲಿ ಏನಾಗ್ತಿದೆ ಅಂತ ಏನಾದರೂ ತಿಳ್ಕೋಬೇಕು. ಕರ್ಣ, ಸಾರಿ ಕೇಳಬಾರ್ದು. ಎಲ್ಲಿಗೆ ಹೊರಟ್ರಿ? ಹಾಸ್ಪಿಟಲ್ಗೆ. ಓಹ್, ಒಂದು ನಿಮಿಷ ಇರಿ, ಬಂದೆ. ತಗೊಳ್ಳಿ. ಇದು ಬೇಕಾಗಿರಲಿಲ್ಲ. ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ತಾ ಇದ್ದೀರಾ? ತುಂಬ ಚಳಿ ಇದೆ. ನಿಮ್ಮ ಪೇಷಂಟ್ಸ್ನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ನಿಮ್ಮ ಆರೋಗ್ಯನೂ ಕಾಪಾಡ್ಕೋಬೇಕಲ್ವಾ? ಥ್ಯಾಂಕ್ಸ್. ಹುಷಾರಾಗಿ ಹೋಗಿ ಬನ್ನಿ. ಪರ್ಫೆಕ್ಟ್ ವೈಫ್ ಮೆಟೀರಿಯಲ್ ಆಗಿ ಬದಲಾಗ್ತಾ ಇದ್ದಾಳೆ ನಿತ್ಯ. ಗುಡ್, ವೆರಿ ಗುಡ್. ನೀರು ಯಾಕೆ ಬರ್ತಿಲ್ಲ ಅಂತ ಮೊದಲು ಚೆಕ್ ಮಾಡಬೇಕು. ಆಗ ನನ್ನ ಗಸ್ ಸರಿ ಅಂತ ಗೊತ್ತಾಗುತ್ತೆ. ಮೇನ್ ವಾಲ್ಯೂ ಆಫ್ ಆಗಿದೆ. ಇದು ಬೈ ಮಿಸ್ಟೇಕ್ ಆಗಿದ್ದಲ್ಲ, ಯಾರೋ ಗೊತ್ತಿಲ್ಲದೆ ತಪ್ಪು ಮಾಡಿರೋದು ಅಲ್ಲ. ಯಾರೋ ಬೇಕು ಅಂತಾನೆ ಆಫ್ ಮಾಡಿದ್ದಾರೆ, ಅದಕ್ಕೆ ನೀರು ಬರ್ತಾ ಇಲ್ಲ. ಆ್ಯಕ್ಚುಲಿ ಏನು ಸಮಸ್ಯೆನೇ ಇಲ್ಲ, ಸಮಸ್ಯೆನ ಬೇಕು ಅಂತ ಸೃಷ್ಟಿ ಮಾಡಿದ್ದಾರೆ. ನಾನು ಅಂದ್ಕೊಂಡಿರೋ ಪ್ರಕಾರ ತೊಂದರೆ ಕೊಡಬೇಕು ಅಂತಾನೆ ಯಾರೋ ಮೇನ್ ವಾಲ್ ಆಫ್ ಮಾಡಿದ್ದಾರೆ. ಇಷ್ಟೇ ಕಂಡಿಡ್ದಿದ್ದೀನಿ, ತೊಂದರೆ ಮಾಡ್ತೇವ್ರು ಯಾರು ಅಂತಾನೂ ಗೊತ್ತಾಗುತ್ತೆ. ಖಂಡಿತ ಬಿಡಲ್ಲ. ಇಷ್ಟು ದೂರ ಬಂದಮೇಲೆ ನಿಧಿಯವ್ರ ಮಗ ಒಂದೇ ಒಂದು ಸಲ ನೋಡಬೇಕು. ತುಂಬ ಲೇಟ್ ಆಗಿದೆಯಲ್ಲ, ಈ ಟೈಮಲ್ಲಿ ಹೋದರೆ ಸರಿ ಇರುತ್ತಾ? ಬೇಡ. ಬೆಳಗ್ಗೆಯಿಂದ ಅವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಒದ್ದಾಡಿದ್ದೀನಿ. ಈಗ ಇಲ್ಲಿಗೆ ಬಂದು ಹಾಗೆ ಹೋದರೆ ಇವ್ರು ಕೇಳೋದಿಲ್ವೇ? ಒಂದೇ ಒಂದು ಸಲ ಹಾಯ್ ಹೆಲೋ ಚೆನ್ನಾಗಿದ್ದೀರ ಅಂತ ಕೇಳಿ ಹೊರಟ್ಬಿಡ್ತೀನಿ, ಬೇರೆ ಮಾತಾಡೋಲ್ಲ. ಪ್ರಾಮಿಸ್. ಮೊದ್ದು ಏನು ಗೊತ್ತಾ, ಇವತ್ತು ನಿನ್ನ ಬಗ್ಗೆ ಎಷ್ಟು ಸಲ ಯೋಚನೆ ಮಾಡಿದ್ದೀನಿ ಗೊತ್ತಾ? 1 2 3 ಆ್ಯಕ್ಚುಲಿ ಇವತ್ತು ಇಡೀ ನಿನ್ನ ಬಗ್ಗೆನೇ ಯೋಚನೆ ಮಾಡಿದ್ದೀನಿ.
ಡಾಕ್ಟರ್ ಕರ್ಣ ಅವರೇ, ನೀವು ಬರೀ ಕನ್ಸಲ್ಲಿ ಮಾತ್ರ ಬರೋದಾ? ಡೈರೆಕ್ಟಾಗಿ ಏನು ಬರಲ್ವಾ? ಇವತ್ತು ಫುಲ್ಲು ಬ್ಯುಸಿ ಅನ್ಸುತ್ತೆ. ಮುದ್ದು, ನಿಮಗೆ ನಾನು ನೆನಪೇ ಆಗ್ತಿಲ್ವಾ? ನೀವೇನಾದ್ರೂ ಇವಾಗ ಇಲ್ಲಿಗೆ ಬಂದಿದ್ದಿದ್ರೆ ನಿಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡು ರಾಶಿ ರಾಶಿ ಮಾತಾಡ್ಬೋದಿತ್ತು. ಹಾಯ್. ಮುದ್ದು, ಕನ್ಸಲ್ಲೇನೋ ಇಷ್ಟು ಈಸಿಯಾಗಿ ಬರ್ತೀರಾ, ಆದರೆ ಡೈರೆಕ್ಟಾಗಿ ಬರೋದಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ಇದೇ ಥರ ನೀವು ನಿಜವಾಗ್ಲೂ ಪ್ರತ್ಯಕ್ಷ ಆಗಿದ್ದಿದ್ರೆ ನಾನು ಕೃಷ್ಣಂಗೆ ಬೆಣ್ಣೆ ಅಲಂಕಾರ ಆದರೂ ಮಾಡಿಸ್ತಿದ್ದೆ. ಹಾಗಿದ್ರೆ ಬೆಣ್ಣೆ ಅಲಂಕಾರ ಮಾಡ್ಸೋಕೆ ರೆಡಿ ಆಗಿದೆ. ನೋಡಿ, ಸುಮ್ಮನೆ ತಮಾಷೆ ಮಾಡಬೇಡಿ. ಎಷ್ಟು ಕಾಡಿಸ್ತೀರೋ ನನ್ನನ್ನು. ಗೊತ್ತು, ನಾನಿವಾಗ ನಿಮ್ಮ ಹತ್ರ ಬಂದರೆ ಹಾಗೆ ಮಾಯ ಆಗೋಗ್ತೀರಾ. ಹಾಗಿದ್ರೆ ಹತ್ರ ಬಂದು ನೋಡಿ. ನಿಮ್ಮ ಜೊತೆ ಈ ರೀತಿ ಇದು ಎಷ್ಟೋ ವರ್ಷ ಆಯಿತು ಅಂತ ಅನಿಸ್ತಿದೆ. ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯಿತು. ನಿಮ್ಮ ಮುಖ ನೋಡೋದಕ್ಕೆ, ನಿಮ್ಮ ಸ್ಮೈಲ್ ನೋಡೋದಕ್ಕೆ ಸುಳ್ಳು ಹೇಳಿ ಬಂದಿದ್ದೀನಿ ಗೊತ್ತಾ? ನೀವು ಪೂಜೆ ಮಾಡ್ತೀರಲ್ಲ, ಸ್ವಲ್ಪ ಹಾಗೆ ಆಗ್ಬಿಟ್ಟಿದ್ದೀನಿ. ಇನ್ನೂ ಅದು ಏನೇನು ಮಾಡಬೇಕು ನಿಮಗೋಸ್ಕರ. ಪ್ರೀತಿಲಿ ಇಲ್ಲಿ ನೋಡಿ, ಒಂದು ಚೂರು ಸುಳ್ಳು ಹೇಳಬೇಕು, ಆ ಕೃಷ್ಣ ನಿಮ್ಮನ್ನ ಕ್ಷಮಿಸ್ತಾನೆ. ಓಕೆನಾ? ಇನ್ನೂ ಹೇಳ್ತಿದ್ರಲ್ಲ ಮದ್ದು ಹತ್ರ, ನನಗೆ ನೀವು ನೆನಪಾಗಲ್ವಾ? ಆ್ಯಕ್ಚುಲಿ ಮರ್ತು ಬಿಡೋಣ ಅಂತಾನೆ ಇದ್ದೀನಿ. ಓ ಹೌದಾ? ಹಾಗೆ ಯೋಚನೆ ಮಾಡೋದಕ್ಕಾದ್ರೂ ಮನಸ್ಸು ಬರುತ್ತಾ ನಿಮಗೆ? ಹೋಗ್ರಿ, ಈಗ ನೋಡಿ ನೋಡಿ ನಾ ಸಾಯಿಸ್ತೀರಾ. ಈ ಮಾತುಗಳೇ ಯಾವಾಗಲೂ ಮನಸ್ಸಲ್ಲಿ ಉಳ್ಕೊಳ್ಳೋ ಹಾಗೆ ಮಾಡೋದು.